ಕರ್ನಾಟಕ ಮಾತ್ರ ಮಹಾಸಭಾ ಸದಸ್ಯತ್ವ ಅಭಿಯಾನ ಇಂದಿನಿಂದ ಆರಂಭ. ಚಿಂತಾಮಣಿ ಮಾದಿಗ ಕುಲಬಾಂಧವರು ನಗರದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮಾದಿಗ ಮಾತ್ರ ಮಹಾಸಭಾ ಸದಸ್ಯತ್ವದ ಮೊದಲನೇ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಸಮುದಾಯದ ಹಿರಿಯ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಚಾಲನೆ ನೀಡಿದರು. ಈ ವೇಳೆ ಮಾಜಿ ನಗರಸಭೆಯ ಸದಸ್ಯರಾದ ಜೈಭಿ ಮುರಳಿರವರು ಸಭೆಯ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಲಿತ ಹಿರಿಯ ಮುಖಂಡ ಕವಾಲಿ ವೆಂಕಟರಮಣಪ್ಪ ಅವರು ಮಾತನಾಡಿ, ನೀವು ಯಾವುದೇ ಪಕ್ಷದಲ್ಲಿ ಇರಿ, ನಮ್ಮ ಸಮುದಾಯದ ಕೆಲಸ ಇದ್ದಾಗ ಮಾತ್ರ ಎಲ್ಲೇ ಇರಿ ಒಂದೇ ವೇದಿಕೆಗೆ ಬರಬೇಕು. ನಮ್ಮ ಹಕ್ಕನ್ನು ನಾವು ಪಡೆಯಲು ಸಮುದಾಯ ಒಂದಾದಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಬಲಾಢ್ಯರಾಗಿ ಬೆಳೆಯಬಹುದು ಎಂದು ಹೇಳಿದರು. ಸಮಾಜ ಕಲ್ಯಾಣ ಇಲಾಖೆಯ ಕೃಷ್ಣಪ್ಪ ನವರು ಮಾತನಾಡಿ, ಮಾತ್ರ ಮಹಾಸಭಾ 2015ರಲ್ಲಿ ಹುಟ್ಟಿದ ಈ ಮಾತ್ರ ಮಹಾಸಭಾವು ನಮ್ಮ ಸಮುದಾಯಕ್ಕೆ ಹಲವಾರು ಅನುಕೂಲಕರವಾಗಿ ಈ ಮಾತ್ರ ಮಹಾಸಭಾ ಸದಸ್ಯತ್ವವನ್ನು ತಾಲೂಕಿನ ಮಾದಿಗ ಸಮುದಾಯ ಯಾವ ಗ್ರಾಮದಲ್ಲಿ ಇರುತ್ತಾರೆ ಅಂತಹ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸದಸ್ಯರಾಗಬೇಕು ಎಂದು ಸಭೆಯನ್ನ ಕುರಿತು ಮಾತನಾಡಿದರು. ನಂತರ ದಲಿತ ಯುವ ಮುಖಂಡ ಜನನಾಗಪ್ಪ ಮಾತನಾಡಿ, ಒಳ ಮೀಸಲಾತಿಗಾಗಿ ಮಾದಿಗ ದಂಡೂರ 30 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದಾರೆ. ಅವರ ನಾಯಕತ್ವದಲ್ಲಿ ನಡೆದರೆ ಸೂಕ್ತ ಎಂದು ಅವರ ಅಭಿಪ್ರಾಯ ವ್ಯಕ್ತಪಡಿಸಿದರು. ಮಾದಿಗ ದಂಡೂರದ ಮುಖಂಡ ಎಂವಿ ರಾಮಪ್ಪ ಮಾತನಾಡುತ್ತಾ 30 ವರ್ಷಗಳಿಂದ ಒಳ ಮೀಸಲಾತಿಗಾಗಿ ಹೋರಾಟ ಮಾಡಿಕೊಂಡು ಬಂದಿರುವ ಮುಖಂಡರು ಪಟ್ಟ ಪರಿಶ್ರಮದ ಬಗ್ಗೆ ಮೆಲುಕು ಹಾಕಿದ್ರು. ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮಾತ್ರ ಮಹಾಸಭಾ ಜಿಲ್ಲಾಧ್ಯಕ್ಷ ಪಟ್ರೇನಹಳ್ಳಿ ಕೃಷ್ಣರವರು ಕರ್ನಾಟಕ ಮಾತ್ರ ಮಹಾಸಭಾ ಸದಸ್ಯತ್ವ ಬಗ್ಗೆ ಸವಿಸ್ತಾರವಾಗಿ ವಿವರಣೆ ನೀಡಿದ್ರು. ಒಟ್ಟಾರೆ ತಾಲೂಕಿನಿಂದ ಹೆಚ್ಚು ಸದಸ್ಯತ್ವ ಪಡೆಯಬೇಕು. ತಾಲೂಕಿನಲ್ಲಿ ನಮ್ಮ ಸಮುದಾಯ ಸುಮಾರು 35,000ದಿಂದ 40,000ಕ್ಕೂ ಹೆಚ್ಚು ಜನಸಂಖ್ಯೆ ಇರುವ ಚಿಂತಾಮಣಿ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚಿನ ಸದಸ್ಯತ್ವ ಮಾಡಿಸಿ ನಮ್ಮ ಮಕ್ಕಳ ಶೈಕ್ಷಣಿಕವಾಗಿ ಬೆಳವಣಿಗೆಗೆ ಮುಂದಾಗಬೇಕು ಎಂದು ವಿವರಣೆ ನೀಡಿದ್ರು. ಈ ಕಾರ್ಯಕ್ರಮದಲ್ಲಿ ನಗರ ಮತ್ತು ತಾಲೂಕಿನ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು. ವರದಿ ನವೀನ್ ಕಿರಣ್, ಚಿಂತಾಮಣಿ. ಬರಸ್ಟ್ ಆದ ತಕ್ಷಣ ನಾವೆಲ್ಲ ಹೋಗ್ಬೇಕಾಗಿತ್ತು. ಅವ್ರು ಮಾಹಿತಿ ಸ್ಟಾರ್ಟಿಂಗ್ ಮಾಡಿದಾಗ ಆಯ್ತು ನೀವು ಮಾಡ್ರಿ ಅಂತ ಹೇಳ್ಬಿಟ್ಟು, ಮತ್ತೆ ಶಿವಣ್ಣ ಅವರು ಏನ್ ಸಂಘ ಶಿವಣ್ಣ ಅಂತಿದ್ರು, ಕಾಲುವಣ್ಣಲ್ಲಿ ಲಾಸ್ಟ್ ಸಭೆ ಮಾಡಿದ್ರು. ನೀವು ಮಾಡ್ತಾ ಇರೋದು ಅವಶ್ಯಕತೆ ಇದೆ, ಮುಂದಿನ ದಿನಗಳಲ್ಲಿ ಮಾಹಿತಿ ನಮ್ಗೆ ಬೇಕಾಗಿದೆ, ನೀವು ಮಾಡ್ರಿ ಅಂತ ಹೇಳಿದ್ರು. ಪಾಪ ಆ ಸಭೆ ಆದ ತಕ್ಷಣ ಮತ್ತೆ ಏನೋ ಪಾಪ ಅವ್ರ ಕಾಲದಿಂದ ಅವ್ರು ಇದಾದ್ರು. ಮತ್ತೆ ಅವ್ರು ಇದ್ದಿದ್ರೆ ಆಗಿದ್ರೆ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಇನ್ನೂ ಪ್ರಬಲ ಆಗ್ತಾ ಇತ್ತು ಅನ್ನೋದು ತಾವ್ಯಾರು ಮರಿಬೇಡಿ. ಶಿವಣ್ಣ ಅವ್ರು ಇದ್ದಿದ್ರೆ ಇವತ್ತು ಮಾದಿಗ ಗೊತ್ತಾ, ಇವತ್ತು ಇದೇ ಕರ್ನಾಟಕ ಮಾದಿಗ ಮಹಾಸಭಾ ಎಷ್ಟು ಪ್ರಬಲವಾಗಿ ಆಗ್ತಾ ಇತ್ತು. ಆದ್ರೂ ಇವತ್ತು ಹಿರಿಯರು ಏನಿದ್ದಾರೆ ಎಲ್ಲರೂ ಸಹಕಾರ ತಗೊಂಡ ಪಕ್ಷಾತೀತ ರೇನಾರಾಯಣ ಸ್ವಾಮಿ ಅವರು ಮತ್ತೆ ಏನು ಕೆ.ಎಚ್. ಮುನಿಯಪ್ಪನವರು, ಗೋವಿಂದ ಕಾರಜೋಳ ಆಗಿದ್ದಾರೆ. ಯಾಕಂದ್ರೆ ನಾನು ಮೊದಲೇ ಅವ್ರಿಗೆ ಹೇಳಿದ್ದೀನಿ ನೋಡಿ, ಪಕ್ಷಾತೀತವಾಗಿ ಏನು ಗೋವಿಂದ ಕಾರಜೋಳ, ನಾರಾಯಣ ಸ್ವಾಮಿ, ಕೆ.ಎಚ್. ಮುನಿಯಪ್ಪ ಎಲ್ಲರೂ ವೇದಿಕೆಯಲ್ಲಿರ್ಬೇಕು. ಎಲ್ಲ ಬ್ಯಾನರ್ ಹಾಕೊಂಡು ಮತ್ತೆ ಯಾರೇ ಆಗಲಿ ನಮ್ಗೆ ಬೇಕಾಗಿಲ್ಲ. 30 ವರ್ಷದಿಂದ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ, ಇನ್ನು ಮುಂದೆನೂ ಇದೇ ರೀತಿ ಹೋರಾಟ ಮಾಡ್ಕೊಂಡು ಬರ್ತೀವಿ. 8% ನಮ್ಮ ಮಾದಿಗರಿಗೆ ಆಗೋವರೆಗೂ ನಾವು ಹೋರಾಟ ಯಾರು ನಿಲ್ಲಬಾರ್ದು ಅಂತ ಹೇಳ್ಬಿಟ್ಟು ಈ ಸಭೆಯಲ್ಲಿ ನಮ್ಗೆಲ್ಲರಿಗೂ ಹೇಳ್ತಾ ಇದೀವಿ. 8 ಬೇಕಂತ ಹೇಳ್ಬಿಟ್ಟು ಈ ಸಂದರ್ಭಗಳು ತಿಳಿಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಿಗೂ ಇದನ್ನ ಯೋಜನೆ ಮಾಡಿರ್ತಕ್ಕಂಥದ್ದು. ಈ ಸಮುದಾಯದ ಯಾವುದೇ ಹಳ್ಳಿ ಕನಿಷ್ಠ ನಮ್ಮ ಈ ತಾಲೂಕು ಮೇಲೆ ಆದಾಗ ನಾವೆಲ್ಲ ಒಗ್ಗಟ್ಟಾಗಿ ಅದರ ವಿರುದ್ಧ ನಾವು ಆ ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥ, ಈಗಾಗಲೇ ನಾನು ಹಳೇದನ್ನು ಮಾತಾಡಕ್ಕೆ ಹೋಗಲ್ಲ. ಇದೇನಾದರೂ ಕರೆಕ್ಟಾಗಿ ನಡ್ಕೊಂಡು ಹೋದರೆ ಎಲ್ಲಿ ಅನ್ಯಾಯ ಆಗ್ತದೆ ಅಲ್ಲಿ ಪ್ರಶ್ನೆ ಮಾಡ್ತಕ್ಕಂಥ ಜನ ಸಮುದಾಯ ನಾವೆಲ್ಲ ಒಗ್ಗಟ್ಟಾಗಿ ಇದನ್ನು ಪ್ರತಿಭಟನೆ ಮಾಡಿದಾಗ ಮಾತ್ರ ಈ ಜನಾಂಗಗಳಿಗೆ ನ್ಯಾಯ ಸಿಗ್ತದೆ. ಬರೀ ಇದನ್ನು ಮಾಡಿಬಿಟ್ಟು ಮತ್ತೆ ತೊಂದರೆಗಳಾದಾಗ ನಮ್ಮ ಜನಾಂಗದ ಮೇಲೆ ಹಲ್ಲೆ, ದೌರ್ಜನ್ಯಗಳು, ಅತ್ಯಾಚಾರಗಳು, ಕೊಲೆ, ಸುಲಿಗೆಗಳು ಈ ಥರ ಆದಾಗ ನಾವು ಬಗ್ದೇ ಇದ್ದಾಗ ಈ ಜನ ಮತ್ತೆ ನೋಡ್ಕೊತಾರೆ, ಮತ್ತೆ ತಿರುಗಿ ಅನ್ಯಾಯಕ್ಕೆ ಒಳಗಾಗ್ತಾರೆ. ದಯವಿಟ್ಟು ಆ ಥರ ಇದ್ದರೆ ಮಾತ್ರ ಓಪನ್ ಆಗಿ ಈಗಲೇ ಮಾತಾಡಬೇಡಿ, ನೇರವಾಗಿ ಮಾತಾಡಿ. ನಿಮ್ಮ ಪಕ್ಷ ಯಾವುದಾದ್ರೂ ಇಡೀ ಎಲ್ಲಾದರೂ ಓಟ್ ಹಾಕೊಳ್ಳಿ, ನಾವು ಮಾತಾಡಲ್ಲ. ಆದರೆ ಸಮುದಾಯಕ್ಕೆ ಅನ್ಯಾಯ ಆದಾಗ ನಾವೆಲ್ಲ ಒಗ್ಗಟ್ಟಿನಿಂದ ಒಂದಾಗಿ ಇದನ್ನು ಪ್ರಶ್ನೆ ಮಾಡಿದಾಗ
ಅದು ಆಗಿದ್ದಾಗ ಮಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ ಹಾಗಂತ ಹೇಳ್ತೀನಿ. ಮತ್ತು ಹೆಚ್ಚಿಗೆ ಮಾತಾಡೋಕ್ಕೆ, ಯಾಕೆಂದರೆ ಇದು ಮಾತಾಡೋ ಕಾರ್ಯಕ್ರಮ ಅಲ್ಲ, ನನ್ನ ಮಾತು ಒಳಗಡೆ ಇರ್ತಕ್ಕಂಥ ನನ್ನ ಫೀಲ್ ಏನಿತ್ತು, ನೋವೇನಿತ್ತು ಅದನ್ನು ಮುಂದೆ ಹಾಕಿದ್ದೀನಿ. ಯಾಕೆಂದರೆ ನಾವು ಹಿಂದೆ ಬಾಬಾ ಸಾಹೇಬರ ಪ್ರಶ್ನೆ ವಿಚಾರವಾಗಿ ಸುಮಾರು ನಿರಂತರವಾಗಿ 1 ವರ್ಷಗಳ ಕಾಲ ಅನೇಕ ಹೋರಾಟಗಳ ಮಾಡ್ಕೊಂಡು ಬಂದರೂ ಸಹಿತ ನಮಗೆ ನ್ಯಾಯ ಸಿಗಲಿಲ್ಲ. ಆದರೂ ನಾವು ಎದೆಗುಂದಿಲ್ಲ, ಹೋರಾಟವನ್ನು ಮುಂದುವರಿಸ್ಕೊಂಡೇ ಹೋಗ್ತೀವಿ. ಆದ್ದರಿಂದ ಅದೇ ನಮಗೆ ಅವಾಗೆಲ್ಲ ಸಹಕಾರ ಮಾಡಿದ್ರಿ. ಮುಂದೇನೂ ಇದೇ ರೀತಿ ಅನ್ಯಾಯಗಳಾದ ನೀವು ಸರ್ಕಾರ ಮಾಡ್ತೀರಿ ಅಂತ ಆಸ್ತಾ ನನಗೆ ಈ 2 ಮಾತು 2015ರಲ್ಲಿ ಈ ಒಂದು ಮಾದಾರ ಮಹಾಸಭಾ ಅಂತ ಕಟ್ಟಿದ್ದಾರೆ. ಅಂದ್ರೆ ಇದಕ್ಕೆ ಕಟ್ಟಿರ್ತಕ್ಕಂಥ ಉದ್ದೇಶ ಮತ್ತೆ ಇದಕ್ಕೆ ಮೆಂಬರ್ಶಿಪ್ ಆಗಬೇಕಾದಂತ ಅವಶ್ಯಕತೆ ಮತ್ತೆ ಇದರಿಂದ ನಮಗೆ ಏನು ಅನುಕೂಲ, ಇದನ್ನು ನಮಗೆ ಕ್ವಶನ್ ಆಗಿ ಕಾಡ್ತವೆ. ಎಲ್ಲರಿಗೂ ಕಾಡುವಂತ ಪ್ರಶ್ನೆ ಇದು. ಬೇರೆ ಮುಂದುವರಿದ ಸಮುದಾಯಗಳ ರೀತಿಯಲ್ಲಿ ಈಗ ರಾಜ್ಯದಲ್ಲಿ ಒಕ್ಕಲಿಗರ ಸಂಘ ಇದೆ, ಅದಕ್ಕೆ ತಾಲೂಕು ಜಿಲ್ಲೆಯಲ್ಲಿ ಆರಿಸಿ ಹೋಗ್ತಾರೆ. ಅದೇ ರೀತಿ ಕುರುಬರ ಸಂಘ ಇದೆ, ಅದಕ್ಕೂ ಸಹ ಒಂದು ನೆಲೆ ಇದೆ. ಬೆಂಗಳೂರಲ್ಲಿ ತನ್ನದೇ ಆದಂತ ಇನ್ಸ್ಟಿಟ್ಯೂಷನ್ಗಳು ಕಟ್ಟಿದ್ದಾರೆ, ತನ್ನದೇ ಆದಂತ ಮೆಡಿಕಲ್ ಕಾಲೇಜುಗಳಿದ್ದಾವೆ, ತನ್ನದೇ ಆದಂತ ವಿದ್ಯಾಸಂಸ್ಥೆಗಳಿದ್ದಾವೆ. ಎಲ್ಲ ಜಾತಿಗಳ ಒಂದು ಇದಿದ್ದಾವೆ, ಸಂಸ್ಥೆಗಳಿದ್ದಾವೆ. ಆದರೆ ಎಷ್ಟೋ ವರ್ಷಗಳಿಂದ ನೊಂದು ಬೆಂದಿರ್ತಕ್ಕಂಥ ನೊಂದವರಲ್ಲಿ ನೊಂದವರು ನಾವು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನೊಂದವರಲ್ಲಿ ನೊಂದವರು ನಾವು. ಹಂಗಾಗಿ ಈ ಸಮಾಜಕ್ಕೆ ಏನಾದ್ರೂ ಒಂದು ಗಟ್ಟಿಯಾದಂತ ಬುನಾದಿ ಹಾಕಬೇಕು, ಗಟ್ಟಿಯಾದಂತ ಒಂದು ನೆಲೆ ಕಂಡುಕೊಡ್ಬೇಕು ಅಂತೇಳಿ ನಮ್ಮ ಹಿರಿಯರು 10-15 ವರ್ಷಗಳಿಂದ ಎಲ್ಲರನ್ನೂ ಕೂಡಿಸಿಕೊಂಡು ಒಂದು ಕಡೆ ಸೇರಿಸ್ಕೊಂಡು ಚರ್ಚೆಗಳ ಮೇಲೆ ಚರ್ಚೆಗಳು, ಚರ್ಚೆಗಳ ಮೇಲೆ ಚರ್ಚೆಗಳಾಗಿ ಇದಕ್ಕೆ ಮಾದಾರ ಮಹಾಸಭಾ ಅಂತ ಒಂದು ರೂಪ ಕೊಟ್ಟಿದ್ದಾರೆ. ಇದು ಮಾದಾರ ಅನ್ನೋದಕ್ಕಿಂತ ಮಾದಿಗ ಅಂತ ಯಾಕಂದ್ರೆ, ಮಾದಿಗ ಅಂದ್ರೆ ಅದೊಂಥರ ಡೈರೆಕ್ಟ್ ವರ್ಡ್ ಆಗ್ತದೆ. ಮಾದಾರ ಅಂದ್ರೆ ಅದಕ್ಕೊಂದು ಇದ್ವತ್ವಾದಂತ ಪದ ಅಂತ ಹೇಳ್ಬಿಟ್ಟು ಎಲ್ಲರೂ ಇರು ಮಾದಾರ ಮಹಾಸಭಾ ಅಂತ ಮಾಡಿದ್ದಾರೆ. ಮತ್ತೆ ಇದಕ್ಕೆ ಯಾವುದೇ ಆದಂತ ಇದು ಇಲ್ಲ. ನಮ್ಮ ಹಿರಿಯರು ಇನ್ನ ಅನೇಕ ಜನ ಇಲ್ಲಿ ಬರಬೇಕು, ಆದ್ರೆ ಅವ್ರನ್ನೆಲ್ಲ ಒಟ್ಟುಗೂಡಿಸ್ಕೊಂಡು ನಾವು ಮುನ್ನೋಗ್ಬೇಕಾಗಿದೆ ಈ ಒಂದು ಸದಸ್ಯತ್ವ ಅಭಿಯಾನದಲ್ಲಿ. ಕಾರಣ ಏನಪ್ಪಾ ಅಂದ್ರೆ, ಇಲ್ಲಿಂದ ಮುಂದಿನ ದಿನಗಳಲ್ಲಿ ಈ ತಾಲೂಕಿಂದ ಒಬ್ಬ ಸದಸ್ಯರ ಆಯ್ಕೆಯಾಗಿ ಹೋಗ್ತಾರೆ ಜಿಲ್ಲೆಗೆ, ಜಿಲ್ಲೆಯಿಂದ ಮತ್ತೆ ಒಬ್ಬರು ಆಯ್ಕೆ ಆಗ್ತಾರೆ ರಾಜ್ಯಕ್ಕೆ. ಇದು ಒಂಥರ ಸಿಸ್ಟಮ್ ಇರುತ್ತದೆ. ಯಾವುದೇ ರೀತಿಯಾದಂತ ಇದರಲ್ಲಿ ಆ ಅನುಮಾನಕ್ಕೆ ಯಾರು ಆಯ್ಕೆ ಆಗಿರ್ತಾರೋ, ಆಯ್ಕೆ ಆಗಿರ್ತಕ್ಕಂಥವ್ರು ಅದರಲ್ಲಿ ಮೆಂಬರ್ಶಿಪ್ ತಗೊಂಡು ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಈಗ ಕುಮಾರಕೃಪ ಗೆಸ್ಟ್ ಹೌಸ್ ಅಂದ್ರೆ ಶಿವಾನಂದ ಸರ್ಕಲ್ ಪಕ್ಕದಲ್ಲಿ ಒಂದು ದೊಡ್ಡದಾದಂತ 2 ಕೋಟಿ ರೂಪಾಯಿ ಕೊಟ್ಟು ಒಂದು 5 ವರ್ಷ ಲೀಸ್ಗನ್ನ ಒಂದು ಬಿಲ್ಡಿಂಗ್ ತಗೊಂಡಿದ್ದಾರೆ ನಮ್ಮ ಸಮಾಜಕ್ಕೆ. ಈಗ ಅದೇ ಪ್ರಧಾನ ಕಚೇರಿ. ಇದರಲ್ಲಿ ಮುಂದೆ ನಮ್ಮ ಸಮುದಾಯದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಚೆನ್ನಾಗಿರ್ತಕ್ಕಂಥವರೆಲ್ಲ ಸೇರಿ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಆ ಒಂದು ಕಚೇರಿಯನ್ನ ತಗೊಂಡಿದ್ದಾರೆ. ಮತ್ತೆ ಇದಕ್ಕೆ ಮುಂದೆ ಏನಾದರೂ ಒಂದು ನೆಲೆ ಕಂಡುಕೊಡಬೇಕು ಅಂತಂದ್ರೆ ಆ ವೆಬ್ಸೈಟ್ ಅಲ್ಲಿ ನೀವು ಬುದ್ಧಿವಂತರಿದ್ದೀರಾ, ಈಗೆಲ್ಲ ಫೇಸ್ಬುಕ್, ವಾಟ್ಸಪ್, ಟ್ವಿಟ್ಟರ್ ಎಲ್ಲ ನೋಡ್ತೀರಾ. ಆ ಒಂದು ಇದನ್ನ ನೀವು ಲಿಂಕ್ ಅನ್ನ ತಾವು ಶೇರ್ ಮಾಡಿಕೊಂಡ್ರೆ ಖಂಡಿತ ಅದರಲ್ಲಿ ಏನೇನು ಉದ್ದೇಶ ಇದೆ, ಯಾವುದಕ್ಕಾಗಿ ಇದನ್ನ ಸ್ಥಾಪನೆ ಮಾಡಿದ್ದೀವಿ, ಏನೇನು ಇದಕ್ಕೆ ಮುಂದೆ ಯೋಜನೆಗಳಿದಾವೆ ಅನ್ನೋದನ್ನ ಇದರಲ್ಲಿ ಗೊತ್ತಾಗ್ತದೆ. ನಮ್ಮ ಹಿರಿಯರು ಇದಕ್ಕೊಂದು ಒಳ್ಳೆ ಬುನಾದಿ ಹಾಕಿದ್ದಾರೆ. ಇದನ್ನ ನಾವೆಲ್ಲರೂ ಕಟ್ಟಿ ಬೆಳೆಸಬೇಕು. ನಾವು ಕಾಂಗ್ರೆಸ್ ಅಲ್ಲಿ ಇರಲಿ, ಬಿಜೆಪಿಯಲ್ಲಿ ಇರಲಿ, JDS ಅಲ್ಲಿ ಇರಲಿ, ಯಾವುದೇ ಸಂಘಟನೆಗಳಲ್ಲಿ ಇರಲಿ, ಆದ್ರೆ ನಮ್ಮದು ಅನ್ನೋದೊಂದು ಸದಸ್ಯತ್ವ ಇದ್ರೆ ನಮ್ಮ ಸಮಾಜದಕ್ಕೋಸ್ಕರ ನಾವು ಇದ್ದೀವಿ ಅನ್ನೋದೊಂದು ಭಾವನೆ ನಮ್ಮಲ್ಲಿ ಇರಬೇಕು ಅಂತ ಇದನ್ನ ಕಟ್ಟಿರೋದು. ಈಗ ಒಳ ಮೀಸಲಾತಿ ಬಗ್ಗೆ ನಮ್ಗೆಲ್ಲರಿಗೂ ಒಳ ಮೀಸಲಾತಿ ಬಂದಿದೆ ಅಂತ ನಾವೆಲ್ಲರೂ ಇದು ಮಾಡ್ತಾ ಇದ್ದೀವಿ, ಏನು ಸಂತೋಷ ವ್ಯಕ್ತಪಡಿಸ್ತಾ ಇದ್ದೀವಿ. ಆದ್ರೆ ನಾನೊಂದು ಸಣ್ಣ ವಿಚಾರ ಹೇಳ್ತೀನಿ. 1900 ಜನ ಇಂಜಿನಿಯರ್ಗಳಿದ್ದಾರೆ. ಯಾರು? ನಮ್ಮ ಸೋದರ ಸಮಾಜದವರು. ನಾವಿರ್ತಕ್ಕಂಥ ಇಂಜಿನಿಯರ್ಗಳ ಸಂಖ್ಯೆ ಎಷ್ಟು ಗೊತ್ತಾ? ಕೇವಲ 260. ಇದನ್ನ ನೀವು ಪ್ರಶ್ನೆ ಮಾಡ್ಕೋಬೇಕು. ಯಾಕೆ ಈ ತಾರತಮ್ಯ? ಯಾಕೆ ಅಂದ್ರೆ
ನಮ್ಮಲ್ಲಿ ವಿದ್ಯಾರ್ಜನೆ ಇಲ್ಲ. ನಮ್ಮಲ್ಲಿ ಒಂದು ದೃಢ ಸಂಕಲ್ಪ ತಗೊಂಡು ನಾವು ಓದಬೇಕು, ನಮ್ಮ ಮಕ್ಕಳನ್ನ ಏನೇ ಆಗಲಿ ಓದಿಸ್ಬೇಕು ಅನ್ನುವಂಥ ಒಂದು ಛಲ ನಮ್ಮಲ್ಲಿ ಬರಬೇಕು. ಅವರು ಓದಿದ್ದಾರೆ, ನೌಕರಿ ಪಡ್ಕೊಂಡಿದ್ದಾರೆ. ನಾವು ಓದಿಲ್ಲ, ನೌಕರಿ ಪಡ್ಕೊಂಡಿಲ್ಲ. ಆದರೂ ನಮಗೆ ನಮ್ಮದೇ ಆದಂಥ ಒಂದು ಆರ್ಥಿಕ ಒಂದು ಸಾಮಾಜಿಕ ಹಿನ್ನೆಲೆ ಇರೋದರಿಂದ